ಪರಿಹಾರ ರೂಪಕ್ಕಾಗಿ ಇನ್ನಷ್ಟು ವಿಚಾರಗಳನ್ನ ನಾನು ತಿಳಿಸ್ತೀನಿ. ಶಕ್ತಾನುಸಾರ ನಿಮ್ಮ ಕೈಲಿ ಏನಾಗುತ್ತೋ ಅಕ್ಕಿ, ಪ್ರಮುಖವಾಗಿ ಅಕ್ಕಿ ಅಥವಾ ಹಾಲಿನ ಸೇವನೆ. ಮನೆಗೆ ಬಂದಾಗ ಒಂದು ಅತಿಥಿಗಳಿಗೊಂದು 10 ಜನನ ಕರೆದು ಹಾಲು ಕೊಡುವಂಥದ್ದು, ಅವ್ರಿಗೆ ಒಂದು ಹಾಲನ್ನು ಕೊಟ್ಟಾಗ, ಸಕ್ಕರೆ ಮಿಶ್ರಿತವಾದಂಥ ಹಾಲನ್ನು ಕೊಟ್ಟಾಗ ಅವರು ಸಂತೃಪ್ತರಾಗ್ತಾರೆ. ಹಾಲು ಬಂದು ತ್ರಿಪ್ಟೋನ ಅನ್ನೋ ಒಂದು ರಾಸಾಯನಿಕ ವಸ್ತು ಇರ್ತದೆ. ಆ ಕಾರಣದಿಂದ ಅದರಲ್ಲಿ ಸೈಂಟಿಫಿಕಲಿ ಇದು ಪ್ರೂವ್ ಆಗಿರುವಂಥದ್ದು. ಹಾಲು ಸಂತೃಪ್ತಿಯನ್ನು ಕೊಡುವಂಥದ್ದು. ನೋಡಿ, ಯಾವುದೇ ಎಷ್ಟೇ ಧಾನ್ಯಗಳಿದ್ರೂ ಸಹ ನಾವು ಅಕ್ಕಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದು ಅಕ್ಕಿ ಬಂದು ಚಂದ್ರನಿಗೆ ಧಾನ್ಯವಾಗುತ್ತದೆ. ಆ ಕಾರಣದಿಂದ ಆ ಚಂದ್ರ ಆ ಅಕ್ಕಿಯ ಗಾನವಾಗಿರೋದ್ರಿಂದ ನಿಮ್ಮ ಮನಸ್ಸೂ ಸಹ ಚಂಚಲತೆಯಿಂದ ದೂರ ಆಗಿ ನಿರ್ಮಲವಾಗಿರ್ತದೆ ಮನಸ್ಸು. ಆ ಕಾರಣದಿಂದ ಅಕ್ಕಿಯ ದಾನ ಮಾಡುವಂಥದ್ದು, ಅಥವಾ ಅನ್ನವನ್ನು ನೀವು ಯಾರಿಗೋ ಒಂದು 4 ಜನಕ್ಕೆ ಕರೆದು ಅನ್ನ ಸಂತರ್ಪಣೆ ಅಂದರೆ ಮರುದಿನ ಯಾವುದು ಗ್ರಹಣದ ಕಾಲದ ನಂತರ ಅನ್ನ ದಾನ ಮಾಡೋವಂಥದ್ದು ಏನಿಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ಕರೆದು ಸ್ವಲ್ಪ ಒಂದು 3 ಜನಕ್ಕೆ 4 ಜನಕ್ಕೋ ಊಟ ಹಾಕಿದ್ರು ಏನು ತೊಂದರೆ ಏನಿಲ್ಲ.